ಸಿಂಪಲ್ಲಾಗಿ ಕಡಲೆಕಾಯಿಯ ಮಸಾಲೆನ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲು. ಮತ್ತು ಈಗ ಇದಕ್ಕೆ ನಾನು ಟೊಮೆಟೊ ಹಣ್ಣು ಕೂಡ ಹಾಕಿಲ್ಲ. ಈಗ ಟೊಮೆಟೊ ಹಣ್ಣು ₹100 ಕೆಜಿ ಆಗೆಲ್ಲ ಆಗಿದೆ. ಅದನ್ನು ಹಾಕದೇನೆ ಸಿಂಪಲ್ಲಾಗಿ ಈ ರೀತಿಯಾಗಿ ಮಸಾಲ ಅಂದರೆ ಗ್ರೇವಿನ ಹೇಗೆ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಪರಿಮಳ ಮಾತ್ರ ಯಾವ ಹೋಟ್ಲಿಗೂ ಕಮ್ಮಿ ಇರಲ್ಲ. ಆ ರೀತಿಯಾಗಿ ಘಮ ಘಮ ಅಂತ ಪರಿಮಳ ಬರುವಂಥದ್ದು. ಮತ್ತು ಇದು ಬರೀ ಮಸಾಲ ಅಲ್ಲ, ನೀವು ಪಾನಿಪುರಿ ಮಾಡಿದ್ರು ಪಾನಿಪುರಿ ಒಳಗೆ ನಿಮಗೆ ಮಸಾಲ ಹಾಕ್ಕೊಂಡು ತಿನ್ಕೋಬೋದು. ಅಂದರೆ ಪೂರಿಗೆ ಒಂದು ಹೊಟ್ಟೆ ಮಾಡ್ಕೊಂಡು ಅದಕ್ಕೆ ತುಂಬಿಸ್ಕೊಂಡು ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಪೂರಿ, ಮುದ್ದೆ, ಅನ್ನ, ಸಾಂಬಾರು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿಗೂ ಕೂಡ ಒಂದು ಕಾಂಬಿನೇಷನ್. ಬನ್ನಿ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಲ್ಲಿ ಸ್ವಲ್ಪ ನಾವು ಐಟಮ್ನ ಹುರ್ಕೋಬೇಕು. ಅದಕ್ಕೆ ಒಂದೇ ಒಂದು ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಚಕ್ಕೆ ಲವಂಗನ ಹಾಕ್ತಾಯಿದ್ದೀನಿ. ನಿಮ್ಮ ಒಂದು ಕ್ವಾಂಟಿಟಿ ತಕ್ಕಂಗೆ ನೀವು ಚಕ್ಕೆ ಲವಂಗ ಹಾಕ್ಕೊಳ್ಳಿ. ಹಾಗೆ ಬೆಳ್ಳುಳ್ಳಿ ಹಾಗೂ ಶುಂಠಿನ ಹಾಕ್ತಾಯಿದ್ದೀನಿ. ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು. ಹಾಗೆ ಕಟ್ ಮಾಡಿರುವಂಥ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಎಲ್ಲನೂ ಜೊತೆಯಲ್ಲೇ ಹಾಕ್ಕೊಳ್ಳಿ. ಅದೇ ಫಸ್ಟ್ ಫ್ರೈ ಆಗಬೇಕು, ಇದೇ ಫಸ್ಟ್ ಫ್ರೈ ಆಗಬೇಕು ಅಂತ ಇಲ್ಲ, ಒಟ್ಟಿಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪು ಈಗ ಹಾಕೋ ಅವಶ್ಯಕತೆ ಇಲ್ಲ, ನಂತರದಲ್ಲಿ ಹಾಕಿದ್ರೆ ನಡೆಯುತ್ತೆ. ನೋಡಿ, ಈರುಳ್ಳಿ ಸಣ್ಣ ಕಟ್ ಮಾಡಬೇಕು ಅಂತಿಲ್ಲ, ಯಾಕಂದರೆ ರುಬ್ಬೋ ಐಟಮ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಇದ್ರೂ ನಡೆಯುತ್ತೆ. ಮತ್ತು ಇದಕ್ಕೆ ಟೊಮೆಟೊ ಹಾಕ್ತಿಲ್ಲ ನಾನು, ನೆನಪಿರಲಿ. ಟೊಮೆಟೊ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಇತ್ತು ಅಂದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆದರೆ ನೀವು ಜಸ್ಟ್ ಈ ರೀತಿ ಮಾಡ್ಕೊಂಡು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಚಕ್ಕೆ ಲವಂಗ ಬೆಳ್ಳುಳ್ಳಿ ಅವೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ. ನಂತರ ಅರ್ಧ ಹೋಳು ಕೊಬ್ಬರಿ ತುರಿಯನ್ನು ತುರ್ಕೊಂಡಿದ್ದೆ. ನೀವು ಕೊಬ್ಬರಿ ಪೀಸ್ಗಳನ್ನು ಸಹ ಹಾಕಿ ಈ ರೀತಿಯಾಗಿ ಅದನ್ನು ಕೂಡ ಈ ರೀತಿ ಫ್ರೈ ಮಾಡ್ಕೋಬೇಕು. ಕೊಬ್ಬರಿ ಫ್ರೈ ಮಾಡೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಮ್ಮ ಒಂದು ಮಸಾಲೆ ಬಂಬಟಾಗಿ ಪರಿಮಳ ಬರಬೇಕು ಅಂದರೆ ಕೊಬ್ಬರಿ ಫ್ರೈ ಮಾಡಲೇಬೇಕು. ನಂತರದಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೂ ಖಾರಕ್ಕೆ ತಕ್ಕನಾಗೆ, ಖಾರ ಜಾಸ್ತಿ ಬೇಕು ಅನ್ನೋರು ಖಾರದ ಪುಡಿ ಎಷ್ಟು ಬೇಕು ಹಾಕ್ಕೊಳ್ಳಿ. ನಾನು 1.5 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ, 1/4 ಚಮಚದಷ್ಟು. ಜೊತೆಗೆ ಇಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಹಾಕಿದ್ದೀನಿ. ಇಷ್ಟನ್ನು ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈಗ ಗ್ಯಾಸ್ನ ಆಫ್ ಮಾಡ್ಕೋಬೋದು, ನಡೆಯುತ್ತೆ. ನೋಡಿ ಈ ರೀತಿ, ಯಾಕಂದರೆ ಕೊಬ್ಬರಿ ಬಿಸಿ ಇರುತ್ತೆ ಆಲ್ರೆಡಿ ಅಲ್ವಾ. ಎಲ್ಲ ಮಸಾಲೆನೂ ಚೆನ್ನಾಗಿ ಫ್ರೈ ಆಗಿದೆ. ಇದು ತಣ್ಣಗಾದಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾವು ನುಣ್ಣಗೆ ರುಬ್ಕೊಂಬರಬೇಕು. ನೋಡಿ, ಚೆನ್ನಾಗೀಗ ಫ್ರೈ ಆಗಿದೆ. ಗ್ಯಾಸ್ನ ಕೂಡ ಆಫ್ ಮಾಡ್ತಾ ಇದ್ದೀನಿ ನಾನೀಗ. ಇದನ್ನು ತಣ್ಣಗಾದ್ಮೇಲೆ ರುಬ್ಕೊಂಡು ಕೂಡ ಬರ್ತೀನಿ ನಾನು. ಇಷ್ಟೇ ಹಾಕಿದ್ರೆ ಸಾಕು, ಮತ್ತೇನು ಹಾಕಬೇಕು ಅಂತಲೂ ಇಲ್ಲ ಇದಕ್ಕೆ. ಇವಾಗ ಒಂದು ಕುಕ್ಕರ್ ತೊಗೊಂಡು ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಕರಿಬೇವು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕಿದ ಕೂಡಲೇ ಇದಕ್ಕೆ ಒಂದು ಸಣ್ಣದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಫುಲ್ ಫ್ರೈ ಆಗಬಾರ್ದು, ಅರ್ಧಂಬರ್ಧ ಫ್ರೈ ಆಗಬೇಕು. ಅಂದರೆ ಪೂರ್ತಿ ಕಂದು ಬಣ್ಣ ಬರೋವರೆಗೆ ಇದನ್ನು ಫ್ರೈ ಮಾಡ್ಕೋಬಾರ್ದು. ಈರುಳ್ಳಿ ಹಾಕಿದ ಕೂಡಲೇ ನಾವಿಲ್ಲಿ ತೊಳೆದಿಟ್ಟಿರುವಂಥ ಕಡಲೆಕಾಯಿನ ಕೂಡ ಹಾಕ್ತಾಯಿದ್ದೀವಿ. ತೊಳೆದು ಒಂದು 5-6 ಗಂಟೆ ಇದನ್ನು ನೆನೆಸಬೇಕು. ನೀವು ಬೆಳಗ್ಗೆ ಮಾಡ್ತೀರಂದರೆ ರಾತ್ರಿ ನೀವು ಇದನ್ನು ನೆನೆಸಿಟ್ರೆ ಆಗುತ್ತೆ. ನೋಡಿ, ನಾನು ರಾತ್ರಿ ನೆನೆಸಿಟ್ಟಿದ್ದೆ. ಈಗ ಚೆನ್ನಾಗಿ ನೆಂದಿದೆ ಕೂಡ ನಿಮಗೆ ಕಡಲೆಕಾಳು. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಇದು ಫ್ರೈ ಆಗಬೇಕಷ್ಟೇ. ಇದೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ನಂತರದಲ್ಲಿ ನಾವು ರುಬ್ಬಿರುವಂಥ ಮಸಾಲೆನೂ ಕೂಡ ಇದಕ್ಕೆ ಹಾಕಬೇಕಾಗುತ್ತೆ. ಸ್ಟಾರ್ಟಿಂಗ್ ಫಸ್ಟು ಸ್ವಲ್ಪ ನಾನು ಗಟ್ಟಿ ಮಸಾಲೆನ ತೆಗೆದಿಟ್ಕೊಂಡಿದ್ದೆ, ಅಂದರೆ ಇದಕ್ಕೆ ನೀರನ್ನ ಮಿಕ್ಸ್ ಮಾಡಿಲ್ಲ. ನೋಡಿ ಇಷ್ಟು ಗಟ್ಟಿಯಾಗಿದೆ. ನಾನು ಗ್ರೈಂಡರಲ್ಲಿ ರುಬ್ಬಿರೋದ್ರಿಂದ ಚೆನ್ನಾಗಿ ನುಣ್ಣಗೆ ರುಬ್ಬಿದೆ. ನೀವು ಮಿಕ್ಸಿಯಲ್ಲಿ ಕೂಡ ಇದೇ ರೀತಿ ರುಬ್ಕೊಂಡ್ರೆ ಒಳ್ಳೆಯದು. ನೋಡಿ, ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದೇ ಒಂದು ಬೌಲಿಗೆ ನಾನು ಇಲ್ಲಿ ಗ್ರೈಂಡರ್ ಒಂದು ಜಾರ್ ತೊಳೆದಿರೋ ನೀರಿತ್ತಲ್ಲ, ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ನಿಮಗೆ ಗಟ್ಟಿ ತೆಳ್ಳ ಮಾಡ್ಕೋಬೋದು. ತೀರಾ ಜಾಸ್ತಿ ಜನ ಇದ್ದೀರಾ ಅಥವಾ ನಿಮಗೆ ತೆಳ್ಳಗೆ ಬೇಕು ಅಂದರೆ ನೀರನ್ನ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲ ನಮಗೆ ಕರೆಕ್ಟಾಗಿ ಚಪಾತಿ, ಮುದ್ದೆ, ದೋಸೆ ಜೊತೆ ಎಲ್ಲ ಚೆನ್ನಾಗಿರಬೇಕು, ಕರೆಕ್ಟಾಗಿರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ನೀರನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಮತ್ತೇನು ಹಾಕಬೇಕು ಅಂತಿಲ್ಲ, ಜಸ್ಟ್ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ 3 ಅಥವಾ 4 ವಿಸಲ್ ಕೂಗಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಜೊತೆಗೆ ನೀವು ಇದಕ್ಕೆ ಆಲೂಗಡ್ಡೆ ಕೂಡ ಹಾಕ್ಕೋಬೋದು. ನಾನು ಸಿಂಪಲ್ಲಾಗಿ ಇಲ್ಲಿ ಮಸಾಲ ಮಾಡ್ತಿರೋದ್ರಿಂದ ಇಲ್ಲಿ ಏನು ಹಾಕಿಲ್ಲ ಬೇರೆದು. ನೋಡಿ, ಮುಚ್ಚಳ ಮುಚ್ಚಿದ್ದೀನಿ. ನಂತರ 3 ವಿಸಲ್ ನಾನು ಕೂಗಿಸ್ಕೊಂಬರ್ತೀನಿ. ಇವಾಗ ನೋಡಿ, ಘಮ ಘಮ ಅಂತಿರುವಂಥ ನಮಗೆ ಒಂದು ಕಡಲೆ ಮಸಾಲ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ. ಮತ್ತು ಎಣ್ಣೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಬಂದು ನಿಂತಿದೆ. ನಾನು ನಿಮಗೆ ಪ್ಲೇಟಲ್ಲಿ ಕೂಡ ಹಾಕಿ ತೋರಿಸ್ತೀನಿ, ಯಾಕಂದರೆ ಈ ಕುಕ್ಕರ್ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ನೋಡೋಕ್ಕೆ. ಅದರಿಂದ ಪ್ಲೇಟಲ್ಲೂ ಕೂಡ ನಿಮಗೆ ಹಾಕಿ ತೋರಿಸ್ತೀನಿ. ನೋಡಿ, ಸಿಂಪಲ್ಲಾಗಿ ಈ ರೀತಿಯಂತಹ ಕಡಲೆ ಮಸಾಲಾನ ನೀವು ಕೂಡ ಮನೆಯಲ್ಲಿ ರೆಡಿ ಮಾಡ್ಕೋಬೋದು. ಅನ್ನದ ಜೊತೆ ಅಂತೂ ಸೂಪರಾಗಿತ್ತು. ನಾನು ಅನ್ನ ಮಾಡ್ಕೊಂಡಿದ್ದೆ. ತುಂಬ ಸಿಂಪಲ್ಲಾಗಿ ನೋಡಿ ಈ ರೀತಿ ಕಡಲೆ ಮಸಾಲ ನೀವು ಕೂಡ ಮಾಡ್ಕೋಬೋದು. ಹಾಗೂ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಿದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನೋಡಿ, ನಮ್ಮ ಸಿಂಪಲ್ ಆದ ಕಡಲೆ ಮಸಾಲ ರೆಡಿಯಾಗಿದೆ. ನೀವು ಈ ರೀತಿ ಮಾಡ್ಕೊಳ್ಳಿ. ಹಾಗೂ ನಮ್ಮ ಚಾನಲಲ್ಲಿ ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು.
ಈ ಒಂದು ಮಸಾಲ ಬರೀ ಅನ್ನ ಸಾಂಬಾರು ಅಥವಾ ನಿಮಗೆ ಪೂರಿ ಅದಕ್ಕಷ್ಟೇ ಅಲ್ಲ, ನಾನು ಹೇಳಿದ್ನಲ್ಲ ಪಾನಿಪೂರಿಗೂ ಕೂಡ ಇದನ್ನು ತುಂಬ ಚೆನ್ನಾಗಿರುತ್ತೆ. ಇಲ್ಲ ನೀವು ಖಾಲಿ ಕೂಡ ಇರುತ್ತೆ ಚಮಚ ತೊಗೊಂಡು ತಿನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡ್ಕೊಳ್ಳಿ ನೀವು, ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಿಜವಾಗ್ಲೂ ಈ ಥರ ಗ್ರೇವಿ ಇದ್ದರೆ ಯಾರು ತಾನೇ ಇಷ್ಟಪಡಲ್ಲ, ಹೌದಲ್ವಾ? ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.